ಇನ್ನು ಚಳಿಗಾಲದ ಅಧಿವೇಶನ ಮುಗಿದ ಆದಮೇಲೆ ಸಂಪುಟ ಪುನರ್ರಚನೆ ಆಗುತ್ತಾ? ಇಂಥ ಒಂದು ಮಾತುಗಳು ದಟ್ಟವಾಗಿ ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಾ ಇವೆ. ಅಂದರೆ ಬೆಳಗಾವಿ ಅಧಿವೇಶನ ಆದಮೇಲೆ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಈಗಾಗಲೇ ಏನು ಅಂದರೆ ಅದಕ್ಕೆ ಅಧಿಕೃತವಾದಂಥ ಸೂಚನೆ ಕೂಡ ಸಿಕ್ಕಿದೆ ಹೈಕಮಾಂಡ್ನಿಂದ ಅನ್ನುವಂಥ ಮಾತು. ಹೀಗಾಗಿ ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಲಾಬಿ ಕೂಡ ಶುರು ಆಗಿದೆ. CM KPCC ಅಧ್ಯಕ್ಷರ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡಿದೆ. ಆದಷ್ಟು ಬೇಗ ಇದನ್ನು ಮಾಡಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರಂತೆ. ಬೇಡ, ಈಗ ಉಪಚುನಾವಣೆ ಬೇರೆ ಬರ್ತಾ ಇದೆ, ಇಂಥ ಸಂದರ್ಭಗಳಲ್ಲಿ ನಾವು ಮಾಡುವಂಥದ್ದು ಸರಿ ಇರಲ್ಲ, ಹೀಗಾಗಿ ಅಧಿವೇಶನ ಆದಮೇಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ಅನ್ನುವಂಥದ್ದು. ಹೀಗಾಗಿಯೇ ಇದು ಮುಂದಕ್ಕೆ ಹೋಗಿತ್ತು, ಇಲ್ಲಾಂದರೆ ಇಷ್ಟೊತ್ತಿಗೆ ಅದು ಆಗಬೇಕಾಗಿತ್ತು. ಈಗ ಬೆಳಗಾವಿ ಅಧಿವೇಶನ ಆದ ಮೇಲೆ ಸಂಪುಟ ಪುನರ್ರಚನೆ ಆಗುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಲಾಬಿ ಕೂಡ ಶುರುವಾಗಿದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಹೋಗಿ ಕೇಂದ್ರ ನಾಯಕರ ಜೊತೆಗೂ ಕೂಡ ಮಾತಾಡ್ಕೊಂಡು ಬಂದಿದ್ದಾರಂತೆ. ಅವ್ರು ಹೇಳಿದ್ದೇನು ಅಂದರೆ, ನನಗೆ ಮಂತ್ರಿ ಸ್ಥಾನ ಉಳಿಸೋದ್ರ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕೊಡಿ ಅಂತ ಕೇಳಿದ್ದಾರೆ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಪರಮೇಶ್ವರ್ ಏನು ಹೇಳಿದ್ದಾರೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ, ಬನ್ನಿ ನೋಡ. ಇದೇ ಮಾಡ್ತಾರಂತ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಯ್ತು ಅಂತ ಗೊತ್ತಿಲ್ಲ. ಅದು ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟದ ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಇರ್ಬೋದು. ಅವ್ರಿಗೇನು ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ ಇರ್ಬೋದು, ಅಥವಾ ಇದ್ದಲ್ಲೇನ ಮುಂದುವರಿಸ್ಬೇಕು ಮಾಡದೇನೂ ಇರ್ಬೋದು. ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಡೆಲ್ಲಿನ ಫೈನಲ್. ಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಅದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಅವರು ಅಧ್ಯಕ್ಷರಿದ್ದಾರೆ, ಏನು ಅವರೇನು ಮೆಸೇಜ್ಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದು ಪರಮೇಶ್ವರ್ ಅವರ ಮಾತು. ಆದರೆ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತನ್ನು ನೋಡ್ರಿ, ಏನು ಅಂದರೆ ಹೌದು ಇದಾಗ್ಬೋದು ಅಂತ, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಾದರೂ ಹೈಕಮಾಂಡಿಂದ ಬಂತು ಅಂತಂತಂದರೆ ನಾವು ಹೇಳಿದ್ರೆ ಏನಂದ್ರೆ ಗಂಟು ಮುಟ್ಟೆ ಕಟ್ಟಬೇಕಾಗುತ್ತೆ ಅಷ್ಟೇನೆ ಅನ್ನುವಂಥ ಮಾತು ನಿಜ. ಯಾಕಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕಾಂಗ್ರೆಸ್ ಫಾಲೋ ಮಾಡಬೇಕು, ಮಾಡುತ್ತೆ. ಅಂತೂ ಚಳಿಗಾಲದ ಅಧಿವೇಶನ ನಂತರ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಚುರುಕಾಗುತ್ತೆ.